ರಾವಣ ಇಕ್ಷ್ವಾಕು ವಂಶದ ರಾಜನಾದ ಅನಾರಣ್ಯನ ಕೊಲ್ತಾನೆ. ಅನಾರಣ್ಯ ಯಾರು ಅಂದ್ರೆ ಶ್ರೀರಾಮನ ತಾತ. ಅನಾರಣ್ಯ ಸಾಯ್ಬೇಕಾದ್ರೆ ನನ್ನ ವಂಶದವರ ಕೈಯಿಂದಲೇ ನಿನ್ನ ಸಾವಾಗುತ್ತದೆ ಅಂತ ಶಾಪ ಕೊಡ್ತಾರೆ. ಆದ್ರೆ ರಾವಣ ಭಯ ಪಡ್ಲೇ ಇಲ್ಲ, ಯಾಕಂದ್ರೆ ಅವನು ಶಿವಭಕ್ತ. ರುದ್ರ ತಾಂಡವ ಸ್ತೋತ್ರವನ್ನ ರಚಿಸಿದವ. ವಿಷ್ಣು ಹಾಗೂ ವಿಷ್ಣು ಭಕ್ತರ ವಿರುದ್ಧವೇ ಯುದ್ಧ ಮಾಡುತ್ತಿದ್ದ. ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಿದ್ದ ದೇವತೆಗಳು ಹಾಗೂ ಋಷಿವರ್ಯರು ಮಹಾವಿಷ್ಣುವಿನ ಮೊರೆ ಹೋಗ್ತಾರೆ. ಈ ರೀತಿ ಅನ್ಯಾಯ ಆದಾಗಲ್ಲ ನೀನು ಅವತಾರ ತಾಳಿದ್ಯಾ, ಈಗಲೂ ನೀನು ಅವತರಿಸಲೇಬೇಕು ಅಂತ ಎಲ್ಲ ದೇವತೆಗಳು ಮಹಾವಿಷ್ಣುವಿನಲ್ಲಿ ಪ್ರಾರ್ಥಿಸ್ತಾರೆ. ಆಗಲೇ ಮಹಾವಿಷ್ಣು ತನ್ನ 7ನೇ ಅವತಾರ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ರೂಪದಲ್ಲಿ ಕೌಸಲ್ಯೆ ಹಾಗೂ ದಶರಥನಿಗೆ ಹುಟ್ಟುತ್ತಾನೆ. ಇದು ಶ್ರೀರಾಮ ಜನಿಸಲು ಹಲವಾರು ಕಾರಣಗಳಲ್ಲಿ ಒಂದು.